ಫೋಟೋ ಶೂಟ್ ಚೆನ್ನಾಗಿದೆ. ಒಳಗಡೆ ಹೋಗೋಣ. ಆಲ್ಮೋಸ್ಟ್ ಇದು ಪುಟಾಣಿ ಇದ್ರೂ ತುಂಬಾ ಮೇ ಬಿ ಇದು ಸ್ನೂಕರ್ ಇರಬೇಕು. ಸೊ ಇದು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಲ್ಲಿ ಫೈರ್ ಕ್ಯಾಂಪ್ ಚೆನ್ನಾಗಿದೆ ಆಕ್ಚುಲಿ. ನಾನು ಅಷ್ಟೊಂದು ಲೈಕ್ ಆಗಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಂಕರ್ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವಾಗಲೂ ಬ್ಯೂಟಿ ಟಿಪ್ಸು, ಹೆಲ್ತ್ ಟಿಪ್ಸು, ಹಾಗೆ ಈ ಲವ್ ಬಗ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೆ. ಚಿಕ್ಕಮಗಳೂರಿಗೆ ಬಂದಿದ್ದೆ. ಚಿಕ್ಕಮಗಳೂರಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೆ. ಸೊ ನನಗೆ ಭಾಳನೇ ಇಷ್ಟ ಆಯಿತು ಈ ಪ್ಲೇಸು. ತುಂಬ ಜನ ಎಲ್ಲ ಕಡೆ ಬೆಂಗಳೂರು ಆಗಿರ್ಬೋದು, ಹೊರಗಡೆಯಿಂದ ಬರೋರು ಚಿಕ್ಕಮಗಳೂರನ್ನ ಟೂರಿಸ್ಟ್ ಪ್ಲೇಸ್ ಅಂತ ಕರೀತಾರೆ. ಎಲ್ಲರೂ ಇಲ್ಲಿಗೆ ಬರ್ತಾ ಇರ್ತಾರೆ. ಆಗ ಒಂದು ಒಳ್ಳೆ ಕೆಫೆನ ಕೇಳಿದ್ರಿ, ತುಂಬ ಜನ ಕಮೆಂಟ್ ಮಾಡಿದ್ರಿ, ನಿಮ್ಮ ಊರಲ್ಲಿ ಒಂದು ಒಳ್ಳೆ ಕೆಫೆ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದರಲ್ಲೂ ನನಗೆ ಇಷ್ಟ ಆಗಬೇಕಲ್ಲ ಫಸ್ಟು. ಸೊ ಬಂದಿದ್ದೆ, ನಂಗೆ ಭಾಳನೇ ಇಷ್ಟ ಆಯಿತು. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡಿದೆ. ಇದು ಮುತ್ತೋಡಿ ಫಾರೆಸ್ಟಿಗೆ ಹೋಗೋ ರೋಡಲ್ಲಿರೋದು ಎಸ್ಟೇಟ್ ಕೆಫೆ ಅಂತ ಹೇಳ್ಬಿಟ್ಟು. ನಾನು ಮತ್ತು ನನ್ನ ಫ್ರೆಂಡ್ಸ್ ಬಂದಿದ್ವಿ. ಈಗ ನನ್ನ ಫ್ರೆಂಡ್ಸ್ನ ತೋರಿಸೋಣ ಅಂದರೆ, ಅಯ್ಯಪ್ಪ ಬೇಡಪ್ಪ, ನನ್ನ ಕಸಿನ್ ನೋಡ್ತಾರೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅಂತಂದರು. ಸೊ ಹಾಗಾಗಿ ಅವ್ರನ್ನ ಸ್ಕಿಪ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಎಸ್ಟೇಟ್ ಕೆಫೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಫ್ರಂಟಿಂದ ಒಂದು ಸತಿ ತೋರಿಸ್ತೀನಿ, ಬನ್ನಿ. ಇದು ಮುತ್ತೋಡಿ ಫಾರೆಸ್ಟಿಗೆ ಹೋಗೋ ರೋಡು. ಸೊ ಈ ರೋಡಲ್ಲಿ ಮೈನ್ ರೋಡ್ ಪಕ್ಕನೇ ಎಸ್ಟೇಟ್ ಕೆಫೆ ಇರೋದು. ನನಗೆ ಇದು ಭಾಳ ಇಷ್ಟ ಆಯಿತು ಬಂದಿದ್ದ ತಕ್ಷಣ. ಸೊ ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಗಿಮೋಷನ್ ಎಲ್ಲ ಏನಿಲ್ಲ, ಇಷ್ಟ ಆದರೆ ಮಾಡ್ತಾ ಇರೋದು. ಸೊ ಇಲ್ಲಿಂದ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು, ನನಗೆ ನೋಡೋಕ್ಕೆ ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋ ಶೂಟಿಗೆ ಚೆನ್ನಾಗಿದೆ. ಬನ್ನಿ ರೋಡ್ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಇದಕ್ಕೆ 2 ಎಂಟ್ರಿ ಇದೆ, ಇಲ್ಲೊಂದು ಎಂಟ್ರಿ ಮತ್ತು ಇಲ್ಲೊಂದು ಎಂಟ್ರಿ. ನನಗೆ ಈ ಎಂಟ್ರಿನೇ ಇಷ್ಟ ಆಯಿತು, ಸ್ಟೆಪ್ಸ್ ಇದೆ ಹಾಗಾಗಿ. ಸೊ ಇಲ್ಲಿಂದ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ, ಫೋಟೋ ಶೂಟಿಗೆಲ್ಲ ಚೆನ್ನಾಗಿದೆ. ರೋಡಲ್ಲೆಲ್ಲ ಕುತ್ಕೊಂಡು ಫೋಟೋ ಶೂಟ್ ಮಾಡ್ಕೋಬೋದು. ಆ್ಯಕ್ಚುಲಿ ನನಗೆ ಈ ಕಡೆಯಿಂದ ಎಂಟ್ರಿ ಇಷ್ಟ ಆಯಿತು, ಆ ಕಡೆಯಿಂದ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಇದೇ ಎಂಟ್ರಿ, ಅಲ್ಲಿಂದ ಸುಮ್ಮನೆ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇದು ಬಂದು ಎಂಟ್ರಿ ಕೌಂಟರು. ಇಲ್ಲಿ ಕುತ್ಕೊಳ್ಳೋಕ್ಕೆ ಇದೆ, ಇಲ್ಲೂ ಕುತ್ಕೊಳ್ಳೋಕ್ಕಿದೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ನೋಡೋಕೆ ಕ್ಯೂಟಾಗಿದೆ, ಕುತ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲಿ ಫುಡ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡುವಾಗ ಹೇಳ್ತೀನಿ ಫುಡ್ ಹೆಂಗಿದೆ ಅಂತ. ಇಲ್ಲೂ ಕುತ್ಕೊಳ್ಳೋಕೆ ಚೆನ್ನಾಗಿದೆ. ಸೊ ಇಲ್ಲಿ ಹ್ಯಾಂಡ್ ವಾಶ್ ಕೂಡ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ರೆಸ್ಟ್ ರೂಮ್ ಕೂಡ ಕ್ಯೂಟಾಗಿದೆ ನೋಡೋಕ್ಕೆ ಹೊರಗಡೆಯಿಂದ. ಹ್ಯಾಂಡ್ ವಾಶ್ ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ. ಇಲ್ಲಿ ಆ್ಯಕ್ಚುಲಿ ನೈಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನನ್ನ ಫ್ರೆಂಡ್ಸು. ಬಟ್ ನೈಟ್ ಎಲ್ಲ ಬರೋಕ್ಕಾಗಲ್ಲ, ಸೊ ಹಾಗಾಗಿ ಡೇ. ಬಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ರೆಸ್ಟ್ ರೂಮ್ ಒಳಗಡೆ ಹೋಗೋದು ಬೇಡ. ಇದು ಕೂಡ ಅಷ್ಟೇ, ಫ್ರೆಂಡ್ಸ್ ಎಲ್ಲ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ಬರ್ಡೇಗೆಲ್ಲ ಪರ್ಮಿಷನ್ ಉಂಟಾ ಸರ್? ಬರ್ಡೇಗೆಲ್ಲ ಪರ್ಮಿಷನ್ ಉಂಟಾ? ಓಕೆ, ಬರ್ಡೇಗೆಲ್ಲ ನೀವು ಯಾರಾದರೂ ಫ್ರೆಂಡ್ಸ್ ಎಲ್ಲ ಬರ್ಡೇ ಮಾಡ್ಕೋಬೇಕಂದ್ರೆ ಇಲ್ಲಿಗೆ ಆರಾಮಾಗಿ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಬೋದು. ಅದಕ್ಕೆಲ್ಲ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ, ಬಟ್ ಫುಡ್ ತೊಗೋಬೇಕು ಅಷ್ಟೇ. ಸೊ ಇದು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ಲೇಸು. ಇಲ್ಲೆಲ್ಲ ರೀಲ್ಸ್ ಮಾಡೋಕ್ಕಂತೂ ಬ್ಯೂಟಿಫುಲ್. ಇದು ಕೂಡ ತುಂಬ ಚೆನ್ನಾಗಿದೆ ಎಂಟ್ರಿ. ಇದು ನೀವು ಅಲ್ಲಿ ಫ್ರಂಟಲ್ಲಿ ನಾನು ತೋರಿಸಿದ್ನಲ್ಲ, ಅಲ್ಲಿ ಬೇಕಾದರೂ ಕುತ್ಕೋಬೋದು. ಇವಾಗ ನಾನು ಹೋಗ್ತಿದ್ದೀನಲ್ಲ, ಇಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಇದು ಇನ್ನೊಂದು ಹಟ್ ಥರ. ಓಕೆ, ಆಲ್ಮೋಸ್ಟ್ ಇದು ಪುಟಾಣಿ ಇದ್ರೂ ತುಂಬ ಕ್ಯೂಟಾಗಿ ಮಾಡಿದ್ದಾರೆ ನೋಡಿ. ಈ ಕಡೆ ಇಷ್ಟಕ್ಕೆ ಎಂಡ್ ಆಗಿದೆ, ಸುತ್ತ ಕಾಫಿ ತೋಟ, ಸೆಂಟ್ರಲ್ ಈ ಎಸ್ಟೇಟ್ ಇರೋದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿ ಆಟ ಆಡೋಕ್ಕೆ ಕೂಡ ಉಂಟು. ಐ ಥಿಂಕ್ಸ್ ಇದು ಸ್ನೂಕರ್ ಅಂತ ಹೇಳ್ತಾರೆ ಅನಿಸುತ್ತೆ, ನಂಗೆ ಅಷ್ಟು ಗೊತ್ತಿಲ್ಲ. ಮೇ ಬಿ ಇದು ಸ್ನೂಕರ್ ಇರಬೇಕು. ಬಟ್ ಕ್ಯೂಟಾಗಿದೆ ಕುತ್ಕೊಳ್ಳೋಕ್ಕೆಲ್ಲ. ಸೊ ಇದಿಷ್ಟು. ಬಟ್ ಫುಡ್ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಷ್ಟ ಆದರೆ ಮತ್ತಿನ್ನು ಔಟ್ಡೋರ್ ಕೂಡ ತುಂಬ ಕ್ಯೂಟಾಗಿದೆ. ಇದು ಹೊರಗಡೆ ಇದು ಚೇರೆಲ್ಲ ಮಕ್ಕಡೆ ದಬಾಕಿದ್ರೆ ಇಲ್ಲಿಗೆ ಸರ್ವಿಸ್ ಇಲ್ಲ ಅಂತ, ಹಿಂಗೆ ಕರೆಕ್ಟಾಗಿ ಚೇರ್ ಇಟ್ಟಿದ್ದಾರೆ ಅಂದರೆ ಇಲ್ಲಿಗೆಲ್ಲ ಸರ್ವಿಸ್ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೈಟ್ ಹೊತ್ತು ಬಂದರೆ ಫೈರ್ ಕ್ಯಾಂಪ್ ಕೂಡ ಇದೆ, ಅದು ತೋರಿಸ್ತೀನಿ. ಇಲ್ಲಿ ಫೈರ್ ಕ್ಯಾಂಪು ಇಷ್ಟೇ ಪ್ಲೇಸು. ಇದು ಎಸ್ಟೇಟ್ ಕೆಫೆ ಅಂತ ಹೇಳ್ಬಿಟ್ಟು. ನಿಮಗೆ ಯಾವಾಗಾದರೂ ಚಿಕ್ಕಮಗಳೂರು ಬಂದರೆ ಒಂದು ಒಳ್ಳೆ ಕೆಫೆನ ವಿಸಿಟ್ ಮಾಡಬೇಕಂದ್ರೆ ಇಲ್ಲಿಗೆ ಬನ್ನಿ. ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ. ಬಟ್ ಫುಡ್ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ ನಾನು ನಿಮಗೆ. ನಾವು ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿದ್ದೆ, ಚಿಕನ್ ಮ್ಯಾಂಚೋ ಸೂಪು. ಆನಂತರ ಮಶ್ರೂಮ್
ಪೆಪ್ಪರ್ ಡ್ರೈ ಆರ್ಡ್ರ್ ಮಾಡಿದ್ದೀನಿ. ಮ್ಯಾಂಚೋ ಸೂಪ್ ಬಂದಿದೆ, ಹೆಂಗಿದೆ ಟೇಸ್ಟ್ ಮಾಡಿರ್ತೀನಿ. ಚೆನ್ನಾಗಿದೆ. ಆ್ಯಕ್ಚುಲಿ ಗುಡ್ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ನಮ್ಮ ಅಪ್ಪನಾಣೆಗಳು ನಾವು ಚೆನ್ನಾಗಿದೆ ಅಂತ ಹೇಳಲ್ಲ. ನಾವು ಟೇಸ್ಟ್, ಯಾಕೆಂದರೆ ನಾನು ಫುಡ್ ಲವರು. ಟೇಸ್ಟ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಡೈರೆಕ್ಟಾಗಿ. ಬಟ್ ನಿಜವಾಗ್ಲೂ ಚೆನ್ನಾಗಿದೆ ಫುಡ್ಡು. ಬೆಂಗಳೂರು ಕಡೆ ತುಂಬ ಕಡೆ ಮ್ಯಾಂಚೋ ಸೂಪ್ ಕುಡಿದಿದ್ದೀನಿ, ಸೊ ಅದೇ ಥರ ಇದೆ, ಚೆನ್ನಾಗಿದೆ. ಟೇಸ್ಟ್ ವೈಸ್ ಮಾತಾಡೋಂಗಿಲ್ಲ, ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟು ಮಶ್ರೂಮ್ ಪೆಪ್ಪರ್ ಡ್ರೈ ಹೇಳಿದ್ದೀವಿ. ಅದು ಬಂದಮೇಲೆ ಅದು ಹೆಂಗಿದೆ ಟೇಸ್ಟ್ ಅದನ್ನು ಹೇಳ್ತೀನಿ. ಊಟ ತಿನ್ಬೇಕಾದ್ರೆ ನಂದೆರಡು ಫ್ರೆಂಡ್ಸ್ ಇದ್ರು, ನೋಡ್ಕೊಂಬಿಡಿ. ಇಲ್ಲೊಬ್ರು ಇದ್ದಾರೆ, ಇನ್ನೊಬ್ರೆಲ್ಲ ಹೋಗಿದ್ದಾರೆ ಆ್ಯಕ್ಚುಲಿ. ಓ ಬನ್ನಿ ತೋರಿಸ್ತೀನಿ ನನ್ನ ಫ್ರೆಂಡ್ಸ್. ಕಚ್ಗಿಚ್ಚರೆ ಕಷ್ಟ ಮತ್ತೆ. ಓ ಇಲ್ಲೇ ಇದ್ದಾರೆ ಇಬ್ರು ನೋಡಿ, ಒಬ್ರು ಮರದ ಮೇಲೆ ಹತ್ತಿದ್ದಾರೆ. ಇವರಿಬ್ರು ನನ್ನ ಫ್ರೆಂಡ್ಸ್, ಇವಾಗ ತಾನೇ ಪರಿಚಯ ಆದರು. ಹಾಯ್. ಯಾರಿಗೆ ಬೇಕು, ಯಾಕೆ ಒದೆ ತಿನ್ನೋದು ನೋಡಿ. ಇವರೇನೋ ತಿಂತಾ ಇದ್ದಾರೆ ಆಲ್ರೆಡಿ. ಇವರು ಮರದ ಮೇಲೆ ಹತ್ತಿ ಜಂಪ್ ಮಾಡ್ತಿದ್ದಾರೆ. ಇವ್ರು ನಮ್ಮವರೇ ಇರಬೇಕು, ಇವರು ನಮ್ಮಂಗೆ ಆಡ್ತಿದ್ದಾರೆ. ಓ ಆಲ್ರೆಡಿ ಮನೆ ಮೇಲೆ ಹೋಗಿದ್ದಾರೆ. ಇವರಿಲ್ಲೇ ಸುಮ್ಮನೆ ವಾಚ್ ಮಾಡ್ತಿದ್ದಾರೆ. ಓ ಫುಲ್ ಜಂಪ್ ಮಾಡ್ತಿದ್ದಾರೆ. ನಮ್ಮವರೊಬ್ರು ವೆಜ್ ಇದ್ರು, ಹಾಗಾಗಿ ವೆಜ್ ಆರ್ಡ್ರ್ ಮಾಡಿದ್ವಿ. ಸೊ ಮಶ್ರೂಮ್ ಪೆಪ್ಪರ್ ಡ್ರೈ ಅಂತೆ. ಸೊ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ನಂಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ. ಮ್ಯಾಂಚೋ ಸೂಪಿಗೆ 10/9.5 ಕೊಡ್ಬೋದು. ಮಶ್ರೂಮ್ ಪೆಪ್ಪರ್ ಡ್ರೈಗೆ 10/5 ಕೊಡ್ಬೋದು ಅಷ್ಟು. ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ. ಬಟ್ ಮ್ಯಾಂಚೋ ಸೂಪ್ 10/9.5 ಕೊಡ್ಬೋದು, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬಂದರೆ ನೀವು ಚಿಕನ್ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿ. ಬಟ್ ಮಶ್ರೂಮ್ ಪೆಪ್ಪರ್ ಡ್ರೈ ಬೇಡ ನನ್ನ ಕಡೆಯಿಂದ, ನಾನು ಅದು ಹೇಳೋದು. ಮ್ಯಾಂಚೋ ಸೂಪ್ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಏನು ಆರ್ಡ್ರ್ ಮಾಡ್ತೀವಿ ಅದ್ರ ಬಗ್ಗೆ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಪರಾಟ ಮತ್ತು ಪನ್ನೀರ್ ಬಟರ್ ಮಸಾಲ ಹೇಳಿದ್ವಿ. ಇದು ಹೆಂಗಿದೆ ಟೇಸ್ಟ್ ಮಾಡ್ತೀನಿ. ಓಕೆ, ನಾಟ್ ಬ್ಯಾಡ್. 10/6 ಏನಿಲ್ಲ, 5 ಅಷ್ಟೇ. ನಾನು ಚಿಕನ್ ಬರ್ಗರು ಮತ್ತು ಅದು ಕಾಂಬೋ ಹೇಳಿದ್ದೆ. ಫ್ರೆಂಚ್ ಫ್ರೈಸು, ಚಿಕನ್ ಬರ್ಗರು ಮತ್ತು ಪೆಪ್ಸಿ. ಬಟ್ ಮೌಂಟೇನ್ ಡ್ಯೂ ಕೊಟ್ಟಿದ್ದಾರೆ. ಓಕೆ, ಇದು 10/5 ಕೊಡ್ಬೋದು ಅಷ್ಟೇ, ಅಂತ ಏನಿಲ್ಲ. ಇನ್ನು ಫ್ರೆಂಚ್ ಫ್ರೈಸ್ ಎಲ್ಲೇ ಹೋದ್ರು ಮನೇಲಿ ಮಾಡಿದ್ರು ಸೇಮ್ ಬರುತ್ತೆ. ಓಕೆ, ಬರ್ಗರ್ನ ಟೇಸ್ಟ್ ಮಾಡ್ತೀನಿ. ಬರ್ಗರ್ 10/8 ಚೆನ್ನಾಗಿದೆ. ಇದನ್ನೇನು ರಿವ್ಯೂ ಕೊಡೋಕ್ಕಾಗಲ್ಲ. ಇಷ್ಟೇ ಫುಡ್, ಇಷ್ಟೇ ಆರ್ಡ್ರ್ ಮಾಡಿದ್ದು. ಓಕೆ, ನಾಟ್ ಬ್ಯಾಡ್ ಫುಡ್ಡಲ್ಲಿ. ಬಟ್ ಮಶ್ರೂಮ್ ಮಂಚೂರಿ ಅದಿಷ್ಟ ಆಗಲಿಲ್ಲ. ಪನ್ನೀರ್ ಬಟರ್ ಮಸಾಲ ಆರ್ಡ್ರ್ ಮಾಡಿದ್ದೀನಿ, ಬಟ್ ಬೇರೆ ಗ್ರೇವಿ ಚೆನ್ನಾಗಿರ್ಬೋದು. ಬಟ್ ಇದು 10/5 ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ಬರ್ಗರ್ ಚೆನ್ನಾಗಿದೆ, ಫ್ರೆಂಚ್ ಫ್ರೈಸ್ ನಾರ್ಮಲ್. ಫೈನಲಿ ಎಸ್ಟೇಟ್ ಕೆಫೆನ ಬಂದಿದ್ದು ಆಯಿತು, ತಿಂದಿದ್ದು ಆಯಿತು, ಹೊರಟಿದ್ದು ಆಯಿತು. ಫುಡ್ಡು ಅಷ್ಟೇನು ಚೆನ್ನಾಗಿರಲಿಲ್ಲ ಅಲ್ವಾ ಯಶು? ಫುಡ್ ಅಂತೂ ನಾನು ಸಜೆಸ್ಟ್ ಮಾಡಲ್ಲ. ಬಟ್ ಮ್ಯಾಂಚೋ ಸೂಪ್ ಒಂದು ಚೆನ್ನಾಗಿತ್ತು. ಅದು ಬಿಟ್ಟು ಇನ್ನೇನು ನನಗಿಷ್ಟ ಆಗಿಲ್ಲ. ಫುಡ್ಡು ನೋಡೋಕೆ ಮಾತ್ರ ಚೆನ್ನಾಗಿತ್ತು, ವೀಡಿಯೋ ಮಾಡ್ಕೊಳಕ್ಕೆ ಚೆನ್ನಾಗಿತ್ತು. ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀವಿ. 1,500 ಬಿಲ್ ಕಟ್ಟಿದ್ವಿ. ಬಟ್ ಅದು ಬಿಟ್ಟು ಇನ್ನು ಓಕೆ, ಪ್ಲೇಸ್ ಎಲ್ಲ ನೋಡೋಕೆ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಇವಳು ನನ್ನ ಬೆಸ್ಟ್ ಫ್ರೆಂಡು ಯಶೋಧ ಅಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಇವನು ನನ್ನ ಬೆಸ್ಟ್ ಫ್ರೆಂಡು ಕಾರ್ತಿಕ್ ಅಂತ ಹೇಳ್ಬಿಟ್ಟು. ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಇರೋದೇ ಇವರಿಬ್ಬರು. ನಾವು 3 ಜನ ಬೆಸ್ಟ್ ಫ್ರೆಂಡ್ಸು. 5 ಇಯರ್ಸ್ ಫ್ರೆಂಡ್ಶಿಪ್ ಕಂಪ್ಲೀಟ್ ನಮ್ಮದು. 5 ವರ್ಷದಿಂದ ನಾವು ಒಳ್ಳೆ ಫ್ರೆಂಡ್ಸ್. ಕಾರ್ತಿಕ್, ಯಶೋಧ, ನಾನು. ಫೈನಲಿ ಐಸ್ ಕ್ರೀಮ್ ತಿನ್ನೋದ್ರ ಮುಖಾಂತರ ನಾವು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ. ನಿಮಗೆ ಈ ಪ್ಲೇಸ್ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಎಸ್ಟೇಟ್ ಕೆಫೆಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.